ಪ್ರದಕ್ಷಿಣೆ ಹಾಕೊಂಡು ಆ ಕಡೆ ಬರಲೇಬೇಕು. ಆವಾಗ ಅವಳ ಮುಖ ಕಾಣಿಸುತ್ತೆ. ನಿನ್ ಗರ್ಲ್ ಫ್ರೆಂಡ್ ಮುಖ ನನಗೆ ಕಾಣಿಸ್ಲೇಬೇಕು. ಪರಮೇಶ್ವರ, ನಿನ್ನ ಸನ್ನಿಧಾನದಲ್ಲಿ ಬೇಡ್ಕೊಂಡು ನಿನ್ನ ಪ್ರದಕ್ಷಿಣೆ ಹಾಕಿದ್ರೆ ನಮ್ಮ ಮನಸ್ಸಲ್ಲಿರೋದೆಲ್ಲ ಈಡೇರುತ್ತಂತೆ. ನನ್ನ ಮನಸ್ಸಲ್ಲಿರೋದು ಒಂದೇ ಕೋರಿಕೆ, ನನ್ನ ಆದಿಶೇಷ ನನ್ನ ಸೇರೋ ಹಾಗೆ ಮಾಡು. ಅವನಿಗೆಲ್ಲ ನೆನಪು ಬರೋ ಹಾಗೆ ಮಾಡು ತಂದೆ. ದೇವ್ರೆ, ನಾನು ನಿಮ್ ದೇವಸ್ಥಾನಕ್ಕೆ ಬಂದು ನಿನ್ನನ್ನು ನೋಡದೆ ನನ್ನ ಹುಡುಗಿನ ನೋಡ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ಊರವ್ರಿಗೆಲ್ಲ ನೀನು ಹೇಗೆ ದೇವ್ರೋ ಹಾಗೆ ನನ್ನ ಪಾಲಿಗೆ ಇವಳೇ ದೇವತೆ, ಪ್ರೇಮ ದೇವತೆ. ನಮ್ ಪವಿತ್ರವಾದ ಪ್ರೀತಿ ಒಂದಾಗಬೇಕು. ಹಾಗೆ ಮಾಡು ಪರಮೇಶ್ವರ. ಈ ಪ್ರದಕ್ಷಿಣೆಯ ಒಂದೊಂದು ಹೆಜ್ಜೆನೂ ನನ್ನ ಆದಿಶೇಷನ ಸೇರೋ ಮೆಟ್ಲಾಗ್ಲಿ. ನಾನು ಸುತ್ತು ಒಂದೊಂದು ಸುತ್ತು ನಮ್ಮಿಬ್ಬರನ್ನ ಬೆಸೆಯೋ ಕೊಂಡಿ ಆಗ್ಲಿ. ನನ್ನ ಒಂದೊಂದು ಪ್ರಾರ್ಥನೆನೋ ನಮ್ಮಿಬ್ಬರ ಪ್ರೇಮದ ಜಪವಾಗ್ಲಿ. ಆಗಲ್ಲ ಅಂತೆಲ್ಲ ಹೇಳ್ಬಾರ್ದು. ನಾನು ಇವಳನ್ನು ತುಂಬಾ ಲವ್ ಮಾಡ್ತಾ ಇದ್ದೀನಿ. ನೀನೇ ನಮ್ಮಿಬ್ಬರನ್ನ ಒಂದ್ ಮಾಡಬೇಕು. ಇದೇ ಟೈಮ್ಗೆ ಎತ್ಕೋಬೇಕ ಅವನು. ಪ್ರದಕ್ಷಿಣೆ ಹಾಕೊಂಡು ಆ ಕಡೆ ಬರಲೇಬೇಕು. ಆವಾಗ ಅವಳ ಮುಖ ಕಾಣಿಸುತ್ತೆ. ತ್ರಿಶೂಲ್, ನೀನ್ ಈ ಕಡೆಯಿಂದ ಬರಲೇಬೇಕು. ನಿನ್ ಗರ್ಲ್ ಫ್ರೆಂಡ್ ಮುಖ ನನಗೆ ಕಾಣಿಸ್ಲೇಬೇಕು. ತ್ರಿಶೂಲ್, ಇಷ್ಟು ದಿನ ನನ್ನನ್ನೇ ಆಟ ಆಡಿಸ್ತಿದ್ದೆ ಅಲ್ವಾ? ಅವಳು ಯಾರು ಅಂತ ಗೊತ್ತಾದ್ಮೇಲೆ ನಾನು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರೋ. ಏನಾಯ್ತ್ರಿ?
ಕಿರ್ಚಿದ್ರಿ? ಏನಾಯ್ತು? ಯಾಕೋ ಹೊಟ್ಟೆಲೆಲ್ಲ ಒಂಥರ ಸಂಕಟದ ಮೇಂತಿ. ಸಂಕಟನಾ? ಯಾಕೆ? ಗೊತ್ತಿಲ್ಲ. ರಾತ್ರಿ ಊಟ ಸರಿ ಹೋಗ್ಲಿಲ್ವಾ? ಜ್ಯೂಸ್ ತರ್ಲಾ? ಇದು ಹೊಟ್ಟೆ ಕೆಟ್ಟರೆ ಆಗುತ್ತಲ್ಲ, ಆ ಸಂಕಟ ಅಲ್ಲಮ್ಮ. ಮತ್ತೆ ನಮ್ಮವ್ರಿಗೇನಾದ್ರು ತೊಂದರೆ ಆದಾಗ, ನೋವಾದಾಗ ಕರುಳು ಹಿಂಡ್ದಂಗೆ ಆಗುತ್ತಲ್ಲ, ಆ ಥರ ಸಂಕಟ. ಯಾರಿಗೇನಾಯ್ತ್ರಿ? ಸುಮ್ಮನೆ ಅದು ಇದು ಯೋಚನೆ ಮಾಡಬೇಡಿ. ತ್ರಿಶೂಲ್ ತ್ರಿವಿಕ್ರಮ್ ಎಲ್ಲಿದ್ದಾರೆ? ಅವ್ರು ರೂಮಲ್ಲಿ ಮಲಗಿದ್ದಾರೆ. ನೀನು ನೋಡಿದ್ಯಾ? ಅಲ್ಲಿಲ್ಲದೆ ಎಲ್ರಿ ಹೋಗ್ತಾರೆ? ಆದರೂ ಒಂದ್ಸಲ ನೋಡ್ಕೊಂಡು ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲಿ ನಿಮಗೆ ನಿದ್ದೆ ಬಂದಿಲ್ಲ ಅಂತ ಅವ್ರನ್ನ ಯಾಕೆ ಎಬ್ಬಿಸ್ತೀರಾ? ಬೇಡ ರೀ. ಆದರೂ ದಮಯಂತಿ, ಸುಮ್ಮನೆ ಮಲ್ಕೊಳ್ಳಿ, ಚೆನ್ನಾಗಿ ಮಲ್ಗಿ, ಬೆಳಗ್ಗೆ ಎಲ್ಲ ಸರಿ ಹೋಗುತ್ತೆ. ಶಿವಾನಿ ತ್ರಿಶೂಲ್ ಅಂದ್ರೆ ತ್ರಿಶೂಲ್ ಶಿವಾನಿ ಲವ್ ಮಾಡ್ತಾ ಇದ್ದಾನ? ತ್ರಿಶೂಲ್ ಗರ್ಲ್ ಫ್ರೆಂಡು ಶಿವಾನಿನ? ಇವರಿಬ್ರು ಲವರ್ಸ? ಇಡೀ ಪ್ರಪಂಚದಲ್ಲಿ ಒಂದೇ ಜಾಗದಲ್ಲಿ ಸಿಗೋದು ತ್ರಿಶೂಲ್ ತಂದು ಕೊಟ್ರು. ಚಿಕ್ಕೇಶ್ ಮಾಡ್ರೆ, ನೀವು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ನನಗೆ ಎಷ್ಟು ಆಶ್ಚರ್ಯ ಆಗ್ತದೆ ಗೊತ್ತಾ? ಹೇಳ್ತೀನಿ ಚಿಕ್ಕೇಶ್ ಮಾಡ್ರೆ, ಸ್ವಲ್ಪ ಟೈಮ್ ಕೊಡಿ. ಅನ್ಕೊಂಡಿದ್ದಲ್ಲ ಆಗಿದ ತಕ್ಷಣ ಖಂಡಿತ ಹೇಳ್ತೀನಿ. ಅಯ್ಯೋ ತ್ರಿಶೂಲ್, ಈಗ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಕೊಡಿ ಇಲ್ಲ. ಅಯ್ಯೋ ಮೇಡಮ್. ತ್ರಿಶೂಲ್ ಪ್ಲೀಸ್, ನನಗೆ ಹಿಂಸೆ ಆಗುತ್ತೆ. ಆದರೆ ನಮ್ಮಂಥವ್ರು ಬರೋದು ದೇವ್ರನ್ನ ಕಣ್ ತುಂಬ ತುಂಬ್ಕೊಳ್ಳೋದಕ್ಕೆ. ನಮಗೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ಮನ್ಸಲ್ಲಿರೋದನ್ನ ದೇವಿ ಹತ್ರ ಕೇಳ್ಕೊತೀವಿ. ದೇವ್ರ ಹತ್ರ ಏನು ಕೇಳ್ಕೊಂಡ್ರಿ? ಇನ್ನೇನು ಕೇಳ್ಕೊಂಡಿರ್ತಾರೆ? ನನ್ನ ಬಗ್ಗೆ ಕೇಳ್ಕೊಂಡಿರ್ತಾರೆ. ಯಾರು ಅದೃಷ್ಟವಂತೆ? ಶಿವಾನಿ. ಅಂದ್ರೆ ಇಷ್ಟು ದಿನ ತ್ರಿಶೂಲ್ ಹೇಳ್ತಾ ಇದ್ದಿತ್ತು ಶಿವಾನಿ ಬಗ್ಗೆನ? ತ್ರಿಶೂಲ್ ಶಿವಾನಿ ಲವ್ ಮಾಡ್ತಾ ಇದ್ದಾನ? ಇಷ್ಟು ದಿನ ನನ್ನ ಐಡಿಯಾ ಕೊಡ್ತಾ ಇದ್ದಿತ್ತು ಅವನ್ ಲವರ್ ಯಾರು ಅಂತ ಗೊತ್ತಾಗ್ಬೇಕು ಅಂತ. ಇವನು ಅದನ್ನ ಅಪ್ಲೈ ಮಾಡ್ತಾ ಇದ್ದಿದ್ದು ಶಿವಾನಿ ಮೇಲ. ಶಿವಾನಿ ತ್ರಿಶೂಲ್ ಶಿವಾನಿ ನನ್ನನ್ನ ಮದುವೆ ಆಗ್ತೀನಿ ಅಂತೇಳಿ ಈ ತ್ರಿಶೂಲ್ನ ಲವ್ ಮಾಡ್ತಾ ಇದ್ದಾಳ? ಅದೇಗ್ ಸಾಧ್ಯ? ನಾನ್ ಬಿಡಲ್ಲ. ಶಿವಾನಿ ನನ್ನನ್ನು ಬಿಟ್ಟು ಹೋಗ್ತಾಳ, ನನಗ್ ಮೋಸ ಮಾಡ್ತಾಳ. ನಾನ್ ಸುಮ್ಮನೆ ಇರಲ್ಲ, ಇವರಿಬ್ಬರನ್ನು ಸುಮ್ಮನೆ ಬಿಡಲ್ಲ. ನೀವಿಬ್ರು ನನಗೆ ಗೊತ್ತಿಲ್ದಿರೋ ಹಾಗೆ ಒಳಗಡೆನೆ ಕಳ್ಳಾಟ ನಡೆಸ್ತಾ ಇದ್ದೀರಲ್ವಾ? ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ಹೇ ಶಿವಾನಿ, ನನಗೆ ಮೋಸ ಮಾಡ್ತೀಯ? ಏನ್ ನಡೀತಾ ಇದೆ ಇಲ್ಲಿ? ಇಬ್ರು ಏನ್ ಮಾಡ್ತಾ ಇದ್ದೀರಾ? ಏಯ್, ನಿನಗೆ ದೇವಸ್ಥಾನಕ್ಕೆ ಹೋಗೋ ಐಡಿಯಾ ಕೊಟ್ಟಿದ್ದು ನಾನು. ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ತಿಳ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆನೇ ಇದೆಯಾ? ಎಷ್ಟೋ ಧೈರ್ಯ ನಿನಗೆ? ಬರೀ ಇರೋದಲ್ಲ, ಅವಳನ್ನ ಎತ್ಕೊಂಡು ತಿರುಗ್ತಾ ಇದೆಯಾ? ಎಷ್ಟೋ ಧೈರ್ಯ ನಿಂಗೆ? ಚಿಕ್ಕೇಶ್ ಮಾಡ್ರೆ, ಮಾತಾಡ್ಬೇಡ. ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಕ್ಕೆ, ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಹೇಗಿರ್ಬೇಕು ಅನ್ನೋದಕ್ಕೆ
ನನ್ನ ಹತ್ರ ಐಡಿಯಾ ತಗೋತಿದ್ದೆ ಅಲ್ವಾ? ನನ್ನ ಗರ್ಲ್ ಫ್ರೆಂಡ್ ಜೊತೆನೆ ಡ್ಯೂಯೆಟ್ ಕನ್ಸ್ಕೊಂಡು ನನಗೆ ಉರಿಸ್ತಿದ್ದೆ ಅಲ್ವಾ? ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿಯಿಂದ ಬಿದ್ದಿದ್ದೇನೋ? ಅವಳು ನಿನ್ ಲವ್ವರ್ ಅಂತ ತಿಳ್ಕೊಂಡು ಹಿಂದೆ ತಿರುಗ್ತಾ ಇದೆಯಾ? ನನಗೆ ಮೋಸ ಮಾಡ್ತೇನೋ? ಏನ? ನಾನು ಹುಡುಗಾಟ ಆಡ್ತಿದ್ದೀನಿ, ನೀನೇನ್ ಗುಂಟ ಬಿಲ್ಲೆ ಆಡ್ತಿದ್ಯಾ ಅಥವಾ ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ಎಲೆ ಇಬ್ರು ಆಟಾಡಿ. ಕಮಾನ್, ನಾನು ನೋಡ್ಬೇಕು. ಕಣ್ಣ ಮುಚ್ಚೆ ಕಾಡೆ ಕೂಡೆ ಉಪ್ಪಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ. ತ್ರಿವಿಕ್ರಮ್, ಯಾಕೆ ಶಿವಾನಿ ಭಯ ಆಗ್ತಿದ್ಯಾ? ಇಷ್ಟು ದಿನ ನೀವಿಬ್ರು ಹೀಗೆ ತಾನೆ ನನ್ನನ್ನು ಯಾಮಾರಿಸಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಿದ್ದು? ಅವಾಗ ಭಯ ಆಗ್ಲಿಲ್ವಾ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ? ಶಿವನ್ ಜೊತೆ ಲವ್ವಿ ಡವ್ವಿ ಆಡ್ತಾ ಇದೀಯಾ? ತ್ರಿವಿಕ್ರಮ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಏನೋ ಗೊತ್ತಿಲ್ದೆ ಕಣ್ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ದೆ ಸುಮ್ಮನಿರ್ಬೇಕಾ? ಏಯ್, ಎಷ್ಟೇ ಮೋಸ ಮಾಡ್ತೀಯ? ಶಿವಾನಿ ಮೇಲೆ ಕೈ ಮಾಡ್ತೀಯ? ಅಷ್ಟು ಧೈರ್ಯ ನಿನಗೆ? ಏ ಕಳಲೆ, ನಿನಗೆ ಹೊಡೆದ್ರೆ ಇವ್ ನೋಡ್ ಬರ್ತಾನೆ, ಶಿವನು ಹೊಡೆದ್ರೆ ನೀ ನೋಡ್ ಬರ್ತೀಯ. ಕಣ್ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ತ್ರಿವಿಕ್ರಮ್ ಅಂತ ಅಂತ್ಯ. ನನ್ನ ಜೊತೆಗೆ ಮದುವೆಗೆ ಒಪ್ಕೊಂಡು ಶಿವನ್ ಜೊತೆ ಲಲ್ಲೆ ಹೊಡಿತಾ ಇದೆಯಾ? ತ್ರಿವಿಕ್ರಮ್, ನಿಲ್ಸಿ. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಇನ್ನೊಬ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಆರೋಪ ಮಾಡಬೇಕು. ನಿಮ್ಮನ್ನ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ, ಇಷ್ಟು ಚೀಪಾ ನೀವು? ನಾನು ತ್ರಿಶೂಲ್ ಜೊತೆಗಿದ್ರೆ ನಾವಿಬ್ರು ಪ್ರೇಮಿಗಳಂತನಾ? ನಾನು ನಿಮ್ಮನ್ನ ಎಷ್ಟು ನಂಬಿದೆ ತ್ರಿವಿಕ್ರಮ್, ಆದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲ? ಇಲ್ಲ, ನಾನಿನ್ ಒಂದು ಕ್ಷಣನೂ ನಿಮ್ ಜೀವನದಲ್ಲಿ ಇರೋದಿಲ್ಲ. ಶಿವಾನಿ, ಬೇಕಾಗಿಲ್ಲ ತ್ರಿವಿಕ್ರಮ್, ನನಗೆ ನಿಮ್ ತರ ಅನುಮಾನ ಪಡೋ ಪಿಶಾಚಿ ಬೇಕಾಗಿಲ್ಲ. ಇವತ್ತು ತ್ರಿಶೂಲ್ ಅಂತೀರಾ, ನಾಳೆ ಇನ್ನೊಬ್ಬನ ಜೊತೆ 4 ಮಾತಾಡಿದಾಗ ಅವನ ಹೆಸರು ಹೇಳ್ತೀರಾ. ಇಲ್ಲ, ನನಗೆ ನಿಮ್ ಸಹವಾಸನೇ ಬೇಡ. ಶಿವಾನಿ, ನನ್ನ ಹೆಸರನ್ನ ಇನ್ನೊಂದ್ಸತಿ ಕರಿಬೇಡಿ. ನನ್ನ ನಿಮ್ಮ ಸಂಬಂಧ ಮುರಿದ್ ಬಿತ್ತು, ನನ್ನ ಜೀವನದಲ್ಲಿ ಇನ್ನೊಂದ್ಸತಿ ಕಾಣಿಸ್ಕೋಬೇಡಿ. ಗುಡ್ ಬಾಯ್. ಶಿವಾನಿ, ಕನ್ಸಾಯ್ತು. ಏನೇ ಆಗ್ಲಿ, ಶಿವಾನಿ ನನಗೆ ಸೇರ್ಬೇಕಾದಳು. ನಾನು ಅವಳ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಅವಳ ಸೌಂದರ್ಯ ನನಗೆ ಸೇರ್ಬೇಕಾಗಿತ್ತು. ಇವಾಗ ನಾನೇನಾದ್ರೂ ಇಬ್ಬರ ಮಧ್ಯೆ ಹೋಗಿ ಕೇಳಿದ್ರೆ ಕನ್ಸಲ್ಲಿ ಏನಾಯ್ತು ಅದು ನಿಜ ಆಗತ್ತೆ. ಹಾಗಾಗ್ಬಾರ್ದು.
ಇವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ತಿಳ್ಕೋಬೇಕು. ಎಸ್ಪೆಷಲಿ ಶಿವಾನಿಗೆ ತ್ರಿಶೂಲ್ ಮೇಲೆ ಏನು ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗಬೇಕು. ಎಸ್, ದಿಸ್ ಇಸ್ ರೈಟ್. ತ್ರಿಶೂಲ್, ಏನ್ ಮಾಡ್ದೆ ನೀನು? ಇಷ್ಟೊತ್ತು ನನ್ನನ್ನ ಎತ್ಕೊಂಡು ತಿರ್ಗದ್ಯಾ? ಯಾಕೆ ಹೀಗೆ ಮಾಡ್ದೆ? ನಿನಗೆ ಹೇಳಿದ್ನಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ. ಪ್ರದಕ್ಷಿಣೆ ಹಾಕಿದ್ರೆ ನಿನ್ನ ಪ್ರೀತಿ ಇನ್ನಷ್ಟು ಗಟ್ಟಿ ಆಗತ್ತೆ ಅಂತ ಹೇಳಿದ್ದೆ. ಆದ್ರೆ ನಾನೇ ಪ್ರದಕ್ಷಿಣೆ ಹಾಕ್ತಿದ್ದೆ ಅಲ್ವಾ? ನೀನ್ ಯಾಕೆ ನನ್ನ ಎತ್ಕೊಂಡೆ? ಅದು ಮಾತಾಡು ತ್ರಿಶೂಲ್. ಸಾರಿ ಶಿವಾನಿ, ಅದು ಆ್ಯಕ್ಚುಲಿ ಈ ಹರಕೆ ಇದ್ದಿದ್ದು ಯಾರಿಗೆ ಅವ್ರ ಪ್ರೀತಿ ಸಿಗ್ಬೇಕಾಗಿರುತ್ತೋ ಅವ್ರ ಹುಡುಗಿನ ಎತ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಂತ. ಅದಕ್ಕೆ ನಾನು ನಿನ್ನೆ ಎತ್ಕೊಂಡು. ಏನ್ ಹೇಳ್ತಾ ಇದ್ಯಾ? ಹೆಂಗೆ ಶಿವಾನಿ, ನಾನು ನಿನ್ನ ಎತ್ಕೊಂಡಿದ್ದಾಯ್ತು, ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದ್ದು ಆಯ್ತು. ಇನ್ನು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಆಗೋದಿಲ್ಲ. ನಿನ್ನ ಮನಸ್ಸು ಬದಲಾಗೇ ಆಗತ್ತೆ. ಬದಲಾಗೋದಕ್ಕೆ ದೇವರ ಆಶೀರ್ವಾದನೇ ಇದೆ. ತ್ರಿಶೂಲ್, ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ಯಾ? ಶಿವಾನಿ, ನಾನು ಮೋಸ ಮಾಡಲಿಲ್ಲ. ನನ್ನ ಪ್ರೀತಿನ ಪಡ್ಕೊಳ್ಳೋಕ್ಕೆ ನಾನು ಮಾಡಿದ ಐಡಿಯಾ ಇದು. ಲವ್ ಅನ್ನೋ ವಿಷಯದಲ್ಲಿ ಎಲ್ಲನೂ ಒಳ್ಳೇದೇ ಅಲ್ವಾ? ಪ್ರತಿ ಸತಿ ಏನಾದ್ರೂ ಒಂದ್ ಮಾಡಿ ನನಗ್ ಬೇಜಾರ್ ಮಾಡ್ತಾನೆ ಇರ್ತೀಯ ಅಲ್ವಾ? ಯಾಕೆ ಈ ತರ ನನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ಯಾ? ನನ್ನ ನೋವು, ನನ್ನ ಪ್ರೀತಿ ಏನು ಅಂತ ಗೊತ್ತಾ ನಿನ್ಗೆ? ನಿನಗೆ ನನ್ನ ಪ್ರೀತಿ ಏನು ಅಂತ ಗೊತ್ತಾ? ಬೇಕಾಗಿಲ್ಲ, ಅದ್ ನನಗ್ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂತ ಎಷ್ಟು ದಿವಸ ನನ್ನ ದೂರ ಇಡ್ತೀಯ? ಒಂದ್ಸಲ ನಿನ್ನ ಮನ್ಸಲ್ಲಿ ಏನಿದೆ ಅಂತ ನೀನು ಕರೆಕ್ಟಾಗಿ ಕೇಳ್ಕೊ. ನಿನ್ನ ಮನ್ಸಲ್ಲಿ ಇರೋದು ನಾನು, ನಿನಗೆ ಸೇರ್ಬೇಕಾಗಿರೋದು ನಾನೇ. ನಿನ್ ಜೊತೆ ಮಾತಾಡೋದು ಒಂದೇ, ಕಲ್ ಬಂಡೆಗೆ ತಲೆ ಚಚ್ಕೊಳ್ಳೋದು ಒಂದೇ. ಶಿವಾನಿ, ಕಲ್ಲಿನ ಬಂಡೆಗೆ ತಲೆ ಚಚ್ಕೊಳ್ಳೋದು ಬೇಕಾಗಿಲ್ಲ. ಕಲ್ಲಿನ ದೇವರಿಗೆ ನನ್ನ ಪ್ರೀತಿ ಏನು ಅನ್ನೋದು ಅರ್ಥ ಆಗಿದೆ. ಈ ಶಿವಾನೇ ನಮ್ಮಿಬ್ಬರನ್ನ ಒಂದು ಮಾಡ್ತಾನೆ. ಅಮೃತ ಹೇಳಿದಾಗೆ ಜನ್ಮದ ಬಂಧನ ನಾನು ಹಾಗೆ ಉಳಿಸ್ಕೋತೀನಿ. ತ್ರಿಶೂಲ್, ಚಿಕೇಶ್ ಮಾಡ್ರೆ ಬ್ರೋ, ಹೇಳಿ. ಬ್ರೋ ಯಾಕೋ ಮ್ಯಾಚ್ ಆಗ್ತಿಲ್ಲ. ಚಿಕ್ಕ ಯಜಮಾನ್ರೆ ಅಂತಾನೆ ಕರಿ. ನಿನ್ನ ಟೋನ್ಗೆ ಅದೇ ಸರಿ. ಸರಿ ಆಯ್ತು ಚಿಕೇಶ್ ಮಾಡ್ರೆ, ಹೇಳಿ. ನಿನ್ನೆ ರಾತ್ರಿ ಮನೇಲಿ ಇರ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದ್ದೆ? ಕೇಳಿದ್ರೆ ನಾಚ್ಕೋತಾ ಇದೆಯಲ್ಲೋ, ಎಲ್ಲಿಗೆ ಹೋಗಿದ್ದೆ? ಚಿಕೇಶ್ ಮಾಡ್ರೆ, ಅದು ಮುಂದೆ ಹೇಳು. ನಾನು ನನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನ್ ಮದ್ವೆ ಆಗ್ಬೇಕಾಗಿರೋ ಶಿವಾನಿನ ನಿನ್ನ ಗರ್ಲ್ ಫ್ರೆಂಡ್ ಅಂತ ಈಸಿಯಾಗಿ ಹೇಳ್ತಾ ಇದೆಯಾ? ಯಾಕೆ ಚಿಕೇಶ್ ಮಾಡ್ರೆ, ಏನು ಮಾತಾಡ್ತಾನಿಲ್ಲ? ದೇವಸ್ಥಾನಕ್ಕೆ ನಿನ್ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗೋಷ್ಟು ನಿನಗೆ ಧೈರ್ಯ ಬಂತಲ್ಲ, ಅದಕ್ಕೆ ಖುಷಿಲಿ ಮಾತೇ ಬರ್ತಿಲ್ಲ. ಚಿಕೇಶ್ ಮಾಡ್ರೆ, ನನಗೆ ಧೈರ್ಯ ಇದೆ, ಆದರೆ ಇಷ್ಟು ದಿವಸ ಕಷ್ಟ ಆಗೋಗಿತ್ತು. ಇನ್ಮೇಲೆ ಎಲ್ಲ ಸಲೀಸಾಗತ್ತೆ. ಓಹೋ, ನನ್ನ ಗರ್ಲ್ ಫ್ರೆಂಡ್ ಲವ್ ಮಾಡೋದು ಈಸಿ ನನಗೆ. ತ್ರಿಶೂಲ್, ನನ್ನ ಬರ್ತಾ ಇರೋ ಕೋಪಕ್ಕೆ ಥ್ಯಾಂಕ್ಸ್ ಚಿಕೇಶ್ ಮಾಡ್ರೆ. ನೀವು ಆ ಸ್ವಾಮಿಗಳ ಬಗ್ಗೆ ಹೇಳಿದಕ್ಕೇನೆ ನನ್ನ ಗರ್ಲ್ ಫ್ರೆಂಡ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಂಗಾಗಿದ್ದು. ನಾನೇ ಐಡಿಯಾ ಕೊಟ್ಟು ನನ್ನ ಗರ್ಲ್ ಫ್ರೆಂಡ್ನ ನಿನ್ ಜೊತೆ ಕಳ್ಸಿದ್ನ. ಪರವಾಗಿಲ್ಲ, ಸತ್ಯ ನನಗೆ ಗೊತ್ತಾಯ್ತಲ್ಲ, ಅಷ್ಟು ನನಗೆ ಸಾಕು. ಮುಂದೆ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.